ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನೋಡಿ, ನಕಾರಾತ್ಮಕ ಶಕ್ತಿ ಎಣ್ಣೆ ಅಂದರೆ ಸ್ತ್ರೀಯರಲ್ಲಿ ಜಾಸ್ತಿ ಬರ್ತದೆ ಎಂದಾಗ, ಸುಮ್ಮನೆ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಿದೆ ಗುರುಗಳೇ ಎಂದಾಗ, ನಿಮಗೆ ಅತ್ಯಂತ ಸರಳ ಮಾಹಿತಿಯನ್ನು ನಾನು ಈ ಕೊನೆಯ ಭಾಗದಲ್ಲಿ ಕೊಡ್ತೇನೆ. ಯಾರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದಲ್ಲೇ ನೋಡ್ತಕ್ಕಂಥ ಕೆಲಸವನ್ನು ಮಾಡಿ. ಮೊದಲು ಪಂಚಾಂಗ ಶ್ರವಣ, ತದನಂತರ ದ್ವಾದಶ ರಾಶಿಗಳ ಫಲವನ್ನು ಹೇಗೆ ತಿಳ್ಕೊಳ್ತಕ್ಕಂಥದ್ದು ಹೇಗಿರುತ್ತೆ ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಶುಕ್ರವಾರ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ತೃತೀಯ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ, ಸಾಧ್ಯ ಯೋಗ, ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು. ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ 11 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 34 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ 4 ಗಂಟೆ 58 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 8 ಗಂಟೆ 10 ನಿಮಿಷದಿಂದ 9 ಗಂಟೆ 38 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ನೋಡೋದಾದರೆ ಇದು ಕೂಡ ಬೆಳಗ್ಗೆ 9 ಗಂಟೆ 7 ನಿಮಿಷದಿಂದ 9 ಗಂಟೆ 53 ನಿಮಿಷ. ಹಾಗೆ ಕಂಟಕ ಮೃತ್ಯು ದೋಷ ಮಧ್ಯಾಹ್ನ 1 ಗಂಟೆ 43 ನಿಮಿಷದಿಂದ 2 ಗಂಟೆ 29 ನಿಮಿಷ. ಚಂದ್ರ ಸ್ಥಿತ ಶನಿಯ ಒಟ್ಟಿಗೆ ಕೂತಿದ್ದಾನೆ ಮೀನರಾಶಿಯಲ್ಲಿ. ಅದೇ ಸ್ವತಃ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಕೂದಿರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ಪ್ರಭಾವವನ್ನು ಬೀರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ ನೋಡಿ. ಮೇಷರಾಶಿಯವರಿಗೆ 12ರ ಸ್ಥಾನದಲ್ಲಿ ಚಂದ್ರ, ಶನಿ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಇರಿ. ತಮ್ಮ ಮನೆಯ ವಿಚಾರದಲ್ಲೂ ಅಷ್ಟೇ, ಆಸ್ತಿಯ ವಿಚಾರದಲ್ಲೂ, ಸ್ವಲ್ಪ ವ್ಯವಸಾಯ ವಿಚಾರದಲ್ಲೂ ಕೂಡ, ಫಾರ್ಮಿಂಗ್ ವಿಚಾರದಲ್ಲೂ ನಷ್ಟ ಇರತಕ್ಕಂಥದ್ದು ಇರ್ತದೆ. ವಾಹನಾದಿಗಳಾಗಿರ್ಬೋದು, ತಾಯಿಯ ಆರೋಗ್ಯದಲ್ಲಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ನಷ್ಟದ ದಿನವಾದ್ದರಿಂದ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಅಷ್ಟು ಉತ್ತಮತೆ ಇಲ್ಲ ಯಾರಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. 12ರ ಸ್ಥಾನ ಶನಿ ನಷ್ಟ ಸ್ಥಾನದಲ್ಲಿದ್ದಾನೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಕಾಲು ನೋವು, ಕೀಲು ನೋವುಗಳು ಜಾಸ್ತಿ ಬರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಲಭ್ಯತೆ ಇದೆ. ಶಿವನ ಮಂದಿರಕ್ಕೆ ಭೇಟಿ ಮಾಡಿ ಎಳ್ಳಿನ ಪದಾರ್ಥಗಳನ್ನು ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿ. ಎಳ್ಳುಂಡೆ ಮಾಡ್ಕೊಳ್ಳಿ. ಎಳ್ಳುಂಡೆ ಮಾಡಿಕೊಂಡು ಖಂಡಿತವಾಗಿ ಕೊಡ್ತಕ್ಕಂಥ ಕೆಲಸ ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಅಷ್ಟು ಉತ್ತಮ ಕಾಲವಲ್ಲ. ಲಾಭದಲ್ಲಿ ಕೊರತೆ ಆಗ್ತದೆ. ಆದರೆ ದಿನದಲ್ಲಿ ಒತ್ತಡ ಇರತಕ್ಕಂಥ ದಿನವಾಗ್ತದೆ. ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಅಷ್ಟು ಉತ್ತಮದ ದಿನವಿಲ್ಲ. ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮ ಇಲ್ಲ, ಮರ್ತೋಗ್ಬಿಡ್ತಾರೆ ಈ ದಿನ ಕೂಡ. ಎಲ್ಲ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅದರ ಬಗ್ಗೆ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ವೃಷಭ ರಾಶಿಯವರಿಗೆ ಲಾಭದ ಕಾಲ. ತೃತೀಯಾಧಿಪತಿ 11ರ ಸ್ಥಾನದಲ್ಲಿ ಶನಿ 11ರ ಸ್ಥಾನದಲ್ಲಿದ್ದಾನೆ. ಕಮಿಷನ್ ಆಧಾರಿತವಾಗಿ ಲಾಭ ಬರ್ತದೆ. ಜೊತೆಗೆ ಕೇವಲ ಕಮ್ಯುನಿಕೇಷನ್, ಮೀಡಿಯಾ ಸ್ಥಾನ ಈ ಥರದಲ್ಲಿರ್ತಕ್ಕಂಥವ್ರಿಗೂ ಕೂಡ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭದ ದಿನವಾಗ್ತದೆ. ಹಾಗೆ ಈ ದಿನ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಈ ಕ್ರಯ ವಿಕ್ರಯದಿಂದಲೂ ಕೂಡ ಲಾಭ ಬರ್ತಕ್ಕಂಥದ್ದು ಇರ್ತದೆ. ಲಾಭದ ದಿನವಾಗ್ತದೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಒಂದು ವೃಷಭ ರಾಶಿಯವರಿಗೆ ಲಭ್ಯತೆ ಇದೆ. ಹಾಗೆ ಹಣಕಾಸು ವಹಿವಾಟುಗಳು, ವ್ಯಾಪಾರದಲ್ಲಿ ಕೂಡ ಶುಭತ್ವ ಇರ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಶುಭವಾಗಲಿ ಕೂಡ ವೃಷಭ ರಾಶಿಯವರಿಗೆ. ಮಿಥುನ ರಾಶಿ ನೋಡೋಣ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಲಾಭ, ಹಣಕಾಸಿನಲ್ಲಿ ಲಾಭ ಇರ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲಿ ಲಾಭ, ರಾಜಕೀಯವಾಗಿರ್ತಕ್ಕಂಥ ಲಾಭಗಳು ಲಭ್ಯತೆ ಇದೆ. ತಂದೆಯ ಆಸ್ತಿ, ಹಣ ಲಭ್ಯತೆ ಬರ್ತದೆ. ಅಂದರೆ ಮಾರಿ ಬಂದಿರತಕ್ಕಂಥದ್ದು ಅಥವಾ ಏನಾದರೂ ನಿಮಗೆ ಎಲ್ಐಸಿಯ ಇಟ್ಟಿರತಕ್ಕಂಥ ಹಣ ಈ ದಿನ ಲಭ್ಯತೆ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭದ ಕಾಲ. ಕೆಲಸದಲ್ಲಿ ಅಥಾರಿಟಿಯನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ನಿಮ್ಮದೇ ಆದಂಥ ವಿಶೇಷವಾಗಿರ್ತಕ್ಕಂಥ ಚಾಪನ್ನು ಮೂಡಿಸ್ತಕ್ಕಂಥದ್ದು, ರಾಜಕೀಯವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಲಭ್ಯತೆ ಇದೆ. ಎಲ್ಲ ಕ್ಷೇತ್ರ ಫಲ ನೋಡ್ಕೊಂಬಂದಾಗ ಮಿಥುನ ರಾಶಿಯವರಿಗೆ ಶುಭದ ದಿನವಾಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು, ಅಥವಾ ಮನಸ್ಥಿತಿನೇ ಕುಗ್ಗಬಹುದು. ನಾನು ಏನು ಕೆಲಸ ಮಾಡಲ್ಲ ಹೋಗಪ್ಪ ಅಂತಕ್ಕಂಥ ಮನೋಭಾವತೆ ಈ ಕಟಕ ರಾಶಿಯವರಿಗೆ ಬರುತ್ತೆ. ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಮನಸ್ಥಿತಿ ಮತ್ತು ಹಿರಿಯರೊಟ್ಟಿಗಿನ ಒಂದು ಬಾಂಧವ್ಯ ಇವೆರಡೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ವಿಭಿನ್ನತೆಯನ್ನು ತೋರಿಸುತ್ತೆ. ಯಾರು ಕಟಕ ರಾಶಿಯಲ್ಲಿದ್ದರೂ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅಂದರೆ ಅರ್ಥಾತ್ ಸೋಂಬೇರಿತನವನ್ನು ಬಿಟ್ಬಿಡಿ. ಸೋಂಬೇರಿತನ ಬಿಟ್ಟು ಕಾರ್ಯಪ್ರವೃತ್ತರಾದರೆ ಮಾತ್ರ ಇದರ ವಿಶೇಷತೆ ಆಗುತ್ತೆ. ಇದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ಬೋದು, ಅಥವಾ ಪ್ರಯಾಣಗಳಲ್ಲಿ ತೊಡಕು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಭಾಗ್ಯದಲ್ಲಿ ಶನಿ ಮತ್ತು ಚಂದ್ರ ಇರೋದ್ರಿಂದ ನೋಡಿ, ಒಂದರಾಧಿಪತಿ ಒಂದು ರೀತಿಯಾಗಿ ಇದೊಂದು ರಾಜಯೋಗದ ಕಾಲವಾದರೂ ಶನಿಯೊಟ್ಟಿಗೆ ಚಂದ್ರ ಮನಸ್ಥಿತಿಯನ್ನು ಸರಿಯಾಗಿ ಇಟ್ಕೊಳ್ಳೋಕೆ ಬಿಡೋದಿಲ್ಲ. ಹಾಗಾಗಿ ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿ, ನಿಮ್ಮ ಕಾರ್ಯಗಳು ಸುಲಲಿತವಾಗಿ ಆಗ್ತದೆ. ಸಿಂಹರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು
ನೋಡಿ, ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ, ಹಾಗೆ ಅಷ್ಟಮದಲ್ಲಿ ಶನಿ, 12ರ ಅಧಿಪತಿ ಕೂಡ ಇದ್ದಾನೆ, 6ರ ಅಧಿಪತಿ 8ರಲ್ಲಿದ್ದಾನೆ, ಸಪ್ತಮಾಧಿಪತಿ 8ರಲ್ಲಿದ್ದಾನೆ. ಇದೊಂದು ವ್ಯತಿರಿಕ್ತವಾಗಿರ್ತಕ್ಕಂಥ ದಿನವಾಗ್ತದೆ. ಸಿಂಹರಾಶಿಯವರು ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ, ಅಕಸ್ಮಾತ್ ನೀವೇನಾದರೂ ಸಂಗಾತಿ ಅಥವಾ ಸಾರ್ವಜನಿಕರೊಟ್ಟಿಗೆ ವಿವಾದಕ್ಕಿಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಖಂಡಿತವಾಗಿ ಯಾವುದೇ ಆದಂಥ ತರಲೆಗಳನ್ನು ಮಾಡಿಕೊಡಿ. 6ರ ಅಧಿಪತಿ 8ರಲ್ಲಿ ಶತ್ರು ಬಾಧೆ, ಅನ್ನೆಸಸರಿಯಾಗಿ ಯಾವುದೇ ಕಾರಣಕ್ಕೂ ಸಿಂಹರಾಶಿಯವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳೋದು ಒಳ್ಳೆಯದು. ಜೊತೆಗೆ ತ್ರಯಂಬಕ ಮಂತ್ರವೇಳಿ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಆಲೋಚನೆಯನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ, ಯಾವುದೇ ಕ್ಷೇತ್ರ ಫಲದಲ್ಲೂ ಕೂಡ ಹಿನ್ನಡೆ ಇರತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಕನ್ಯಾ ರಾಶಿಯ ಫಲಾಫಲ ಲಾಭದಾಯಕ, ಬಿಸ್ನೆಸ್ ಲಾಭದಾಯಕವಾಗ್ತದೆ, ಕಾರ್ಯದಲ್ಲಿ ಲಾಭದಾಯಕ ಆಗ್ತದೆ. ಹೊಸ ಅಥವಾ ಹಳೆಯ ಒಂದು ವಿಚಾರಗಳು, ಹಳೆಯ ಸ್ನೇಹಿತರಾಗಿರ್ಬೋದು, ಹಳೆಯಲ್ಲಿ ನಿಂತಿರತಕ್ಕಂಥ ಹಣಕಾಸಾಗಿರ್ಬೋದು, ಖಂಡಿತವಾಗಿ ಇದನ್ನು ಲಭ್ಯವಾಗುವುದು ಸತ್ಯ. ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ಚಾಲನೆ ನಡೀತದೆ, ಅದು ದೀರ್ಘವಾಗಿರತಕ್ಕಂಥ ಲಾಭ ಬರುತ್ತೆ. ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಶುಭ ಕಾರ್ಯಗಳು ಅಂದರೆ ಶುಭ ಒಂದು ನೀಡತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಕನ್ಯಾ ರಾಶಿಯವ್ರಿಗೆ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ. ಖಂಡಿತವಾಗಿ ಇದೊಂದು ಸುದಿನ, ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ತುಲಾರಾಶಿಯವ್ರಿಗೆ ಖಂಡಿತ ಒಂದು ವಿಶೇಷತೆ, ಕಾರ್ಯದಲ್ಲಿ ನಿರತವಾದರೆ ಮಾತ್ರ ಯಶಸ್ಸು ಸಾಧ್ಯತೆ ಖಂಡಿತವಾಗ್ತದೆ. ಅದೇ ಸಾಲ ಮರುಪಾವತಿ ಅಥವಾ ಸಾಲ ತೀರಿಸ್ತಕ್ಕಂಥ ಮ್ಯಾಕ್ಸಿಮಮ್ ಆಗ್ತದೆ. ಜೊತೆಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಕೂಡ ಕೆಲಸದಲ್ಲಿ ತಲ್ಲೀನತೆಯಿಂದ ಹೆಸರು ಕೀರ್ತಿ, ಪ್ರತಿಷ್ಠೆ, 10ರ ಅಧಿಪತಿ ಸ್ಥಿತದಲ್ಲಿದ್ದಾನೆ. ಸರ್ಕಾರಿ ಕೆಲಸಗಳಲ್ಲೂ ಕೂಡ ನಿಮಗೆ ಅಷ್ಟು ಶುಭದ ಒಂದು ವಾತಾವರಣ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ಗೋಚಾರವಾಗ್ತದೆ ಈ ದಿನ. ಕೋರ್ಟ್ ಕಚೇರಿಯ ವಿಚಾರದಲ್ಲೂ ಕೂಡ ಗೆಲುವು ತುಂಬ ಜಾಸ್ತಿ ಇದೆ. ಬೆಳಗ್ಗೆ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ ಇರ್ತದೆ. ಮಿಕ್ಕ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಶುಭ ಫಲ ಪ್ರಾಪ್ತಿ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಭಾಗ್ಯಾಧಿಪತಿ ಜೊತೆ ಇದ್ದಾನೆ ಚಂದ್ರ, ಅಂದರೆ ಶನಿ ಇದ್ದಾನೆ. ಸೋಂಬೇರಿತನವನ್ನು ಬಿಟ್ಟು ದೈವಿಕವಾಗಿರ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಇದು ನಿಮಗೆ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಸತ್ಯ. ಪ್ರಯಾಣಗಳಿರ್ತಕ್ಕಂಥ ಸಾಧ್ಯತೆ ಬರ್ತದೆ. ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥದ್ದು ಇರುತ್ತೆ. ಕೆಲಸದಲ್ಲಿ ಸ್ವಲ್ಪ ಚೇಂಜ್ ಆಫ್ ಜಾಬ್ ಮನಸ್ಥಿತಿ ಬಂದುಬಿಡುತ್ತೆ. ನಾನು ಏನಾದರೂ ಮಾಡಿ ಜಾಬ್ ಚೇಂಜ್ ಮಾಡ್ಕೋಬೇಕು ಅಂತಕ್ಕಂಥ ಮನಸ್ಥಿತಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭ ಫಲ, ವ್ಯಾಪಾರಸ್ಥರು ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಧನುರಾಶಿಯವರಿಗೆ ನೋಡಿ, ಸ್ವಲ್ಪ ಮಟ್ಟಿಗೆ ನೀವು ಯಾವಾಗಲೂ ಕೂಡ ನಿಮ್ಮ ಜಮೀನು, ಮನೆ, ಅದೇ ರೀತಿಯಾಗಿ ಕುಟುಂಬ, ಮನೆಯ ಕುಟುಂಬ, ಇವೆಲ್ಲ ಅದರ ವಿಚಾರದಲ್ಲಿ ತಲ್ಲೀನತೆ ಆಗ್ತದೆ. ಆಸ್ತಿ ಖರೀದಿ ಯೋಗಗಳು ಸಾಧ್ಯತೆ ಆಗುತ್ತೆ. ವಾಹನಾದಿಗಳಲ್ಲಿ ಸ್ವಲ್ಪ ಎಚ್ಚರವಾಗಿರ್ರಿ. ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಧನುರಾಶಿಯವರಿಗೆ ಲಭ್ಯತೆ ಇರುತ್ತೆ. ಬಟ್ ಧನುರಾಶಿಯವರು ಸ್ವಲ್ಪ ಕಾನ್ಸಂಟ್ರೇಷನ್ ಇದು ಬಹಳ ಮುಖ್ಯವಾಗ್ತದೆ. ಕಾನ್ಸಂಟ್ರೇಷನ್ ಇಲ್ಲಾಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ದಿನ ಹಿನ್ನಡೆ ಆಗ್ತದೆ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಇರುತ್ತೆ. ಭೂಮಿಯ ಕ್ರಯ ವಿಕ್ರಯದಾರಿಗೆ ಅಥವಾ ಮನೆ ಕಟ್ಟಬೇಕು ಅಂತಕ್ಕಂಥ ಪ್ಲ್ಯಾನ್ ಮಾಡೋರಿಗೆ ಈ ದಿನ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ಫಲ ಪ್ರಾಪ್ತಿ. ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಮಕರ ರಾಶಿಯವರಿಗೆ ಸ್ವಲ್ಪ ಪ್ರಯಾಣಗಳು ಬರ್ತದೆ. ವ್ಯಾಪಾರದ ಪ್ರಯಾಣಗಳು, ವ್ಯಾಪಾರದ ನಿಮಿತ್ತ ಕೆಲವೊಂದು ಪ್ರಯಾಣಗಳಾಗ್ತದೆ. ಸಂಗಾತಿಯೊಟ್ಟಿಗಿನ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ, ಪ್ರಯಾಣಿಕರಿಗೆ ಸ್ವಲ್ಪ ಲಾಭದಾಯಕ, ಅಂದರೆ ಡ್ರೈವರ್ಸ್ಗಳಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ಇದೊಂದು ಮಕರ ರಾಶಿಯವರಿಗೆ ಕೇವಲ ನಿಮ್ಮ ಕಮ್ಯುನಿಕೇಷನ್ನಿಂದ ಲಾಭವನ್ನು ಪಡಿತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಸಣ್ಣ ಒಂದು ಕ್ಷೇತ್ರ, ಅಂದರೆ ಈಗ ಏನಪ್ಪ ಅಂದರೆ ಈ ಬದಲಾವಣೆ ಮೀನ್ಸ್ ಸಣ್ಣ ಪ್ರಯಾಣಗಳು ಇರತಕ್ಕಂಥ ದಿನ. ಏನಾದರೂ ಸರಿಯಾದಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ದಿನವಾಗ್ತದೆ. ಒಂದು ಮಾಡ್ರೇಟ್ಲಿ ಓಕೆ ಮಕರ ರಾಶಿಯವ್ರಿಗೆ. ಕುಂಭರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ಕುಂಭರಾಶಿಯವರು ಯಾವಾಗಲೂ ಕೂಡ ಇದರ ಹಣಕಾಸಿನ ವಹಿವಾಟುಗಳು, ಹಣಕಾಸಿನ ಚಿಂತೆ, ಸಾಲದ ಚಿಂತೆ, ಹೇಗೆ ಸಾಲ ತೀರಿಸಬೇಕು, ಹೇಗೆ ಹಣಕಾಸು ಮಾಡಬೇಕು, ಹೇಗೆ ನಾನು ಮಾತಾಡಬೇಕು ಅಂತಕ್ಕಂಥ ಮನೋಭಾವತೆ ಅಂತೂ ಖಂಡಿತ ಬರ್ತದೆ. ಇದು ಸತ್ಯ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಬಿಸ್ನೆಸ್ ಮನ್ಗಳಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಆಗುತ್ತೆ. ಇದೆಲ್ಲ ವಿಚಾರಗಳು ನೀವು ಕೂಲಂಕುಷವಾಗಿ ಯೋಚನೆ ಮಾಡಿ ಒಂದು ಸೊಲ್ಯೂಷನ್ ಕಾಣ್ತಕ್ಕಂಥ ದಿನ. ಕೊನೆಯದಾಗಿ ಮೀನರಾಶಿಯವ್ರಿಗೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ಕೆಲಸದಲ್ಲಿ ಸ್ವಲ್ಪ ಅಶ್ರದ್ಧೆ ಇರತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಬಿಸ್ನೆಸ್ ಅಷ್ಟು ಉತ್ತಮವಿಲ್ಲ, ಸಾಧಾರಣವಾಗಿರ್ತಕ್ಕಂಥ ಇರ್ತದೆ.
ಯಾವುದೇ ಒಂದು ವಹಿವಾಟುಗಳು, ವಿದ್ಯಾರ್ಥಿಗಳ ವಿಚಾರಗಳು ಅಥವಾ ಇನ್ನೊಂದು ವಿಚಾರಗಳನ್ನು ತಗೊಂಡಾಗ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ, ಏನು ಬೇಡ ಆರಾಮಾಗಿರೋಣಪ್ಪ ಇವತ್ತು ಅಂತಕ್ಕಂಥ ಮನೋಭಾವತೆ ಬರುತ್ತೆ, ಲೇಸಿನೆಸ್ ಕಾಡುತ್ತೆ. ಹಾಗೆ ಕೋಪನೂ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಸ್ವಲ್ಪ ಸಮಾಧಾನದ ವಾತಾವರಣ, ದೈವಿಕವಾಗಿರ್ತಕ್ಕಂಥ ಮನೋಭಾವ ಇಟ್ಕೊಂಡ್ರೆ ಮೀನರಾಶಿಯವರಿಗೆ ಸ್ವಲ್ಪ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ತ್ರೀಯರಲ್ಲಿ ತುಂಬ ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆ, ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಗುರುಗಳೇ, ಏನು ಮಾಡೋದು ಗುರುಗಳೇ, ಇದಕ್ಕೆ ಪರಿಹಾರಾರ್ಥವಾಗಿ ಏನು? ಮೆಡಿಟೇಷನ್ ಮಾಡ್ತೀನಿ, ಸಾಧ್ಯವಾದರೆ ಪ್ರಾಣಾಯಾಮ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ಕೂಡ ಮನಸ್ಥಿತಿ ಕಂಟ್ರೋಲ್ ಬರ್ತಾ ಇಲ್ಲ. ಇದಕ್ಕೆ ಏಕೈಕವಾಗಿರ್ತಕ್ಕಂಥ ಮಾರ್ಗ ನೋಡಿ, ಶುದ್ಧ ಕುಂಕುಮದಲ್ಲಿ ಒಂದು 2-3 ಹನಿಯಷ್ಟು ಲ್ಯಾವೆಂಡರ್ ಅನ್ನು ಹಾಕ್ಕೊಳ್ಳಿ. ಲ್ಯಾವೆಂಡರ್ ಸೆಂಟ್ ಸಿಗುತ್ತೆ, ಹಾಕ್ಕೊಂಡು ಪ್ರತಿ ದಿವಸ ನೀವು ಹಣೆಗೆ ಭಾಗದಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡಿ. ಮಧ್ಯ ಆಜ್ಞಾಚಕ್ರದಲ್ಲಿ ಈ ಬೆರಳಿಂದ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನಕಾರಾತ್ಮಕ ಆಲೋಚನೆ, ಕೆಟ್ಟ ಕೆಟ್ಟ ಆಲೋಚನೆಗಳು, ಇಲ್ಲಸಲ್ಲದವಾಗಿರ್ತಕ್ಕಂಥದ್ದು ದೂರ ಆಗ್ತದೆ, ಖಂಡಿತವಾಗಿ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಶುಭವಾಗಲಿ.